ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬೊಪ್ಪಲಾಪುರ ಗ್ರಾಮದಿಂದ ಕೂಗಳಿತೆ ಅಂತರದಲ್ಲಿ ಇರುವ ಅನಧಿಕೃತ ಕೋಳಿ ಫಾರಂನಿಂದಾಗಿ ಗ್ರಾಮಸ್ಥರ ನೆಮ್ಮದಿ ಹಾಳಾಗ್ತಾ ಇದ್ದು ಸಂಬಂಧಿಸಿದ ಇಲಾಖೆಗಳು ಪರಿಶೀಲಿಸಿ ಶೀಘ್ರವೇ ತೆರವುಗೊಳಿಸಬೇಕಾಗಿದೆ. ನಿರ್ಲಕ್ಷ್ಯ ತೋರದಲ್ಲಿ ಹೋರಾಟ ಮಾಡಲಾಗುತ್ತೆ ಎಂದು ರೈತಪರ ಹೋರಾಟಗಾರ ಚಿನ್ನಬಸಪ್ಪ ಈ ಮೂಲಕ ಆಗ್ರಹಿಸಿದ್ದಾರೆ. ಕೋಳಿ ಫಾರಂನಿಂದಾಗಿ ಗ್ರಾಮದಲ್ಲಿ ಕ್ರಿಮಿಕೀಟಗಳ ಹಾವಳಿ ಹೆಚ್ಚಾಗಿದ್ದು ದುರ್ನಾತ ಬೀರ್ತಾ ಇದೆ ಹಾಗೂ ಸಾಂಕ್ರಾಮಿಕ ರೋಗಗಳು ಹರಡುತ್ತಾ ಇವೆ. ಕ್ರಿಮಿಕೀಟಗಳ ಬಾಧೆ ಹಾಗೂ ರೋಗ ರುಜಿನಗಳಿಂದ ಗ್ರಾಮಸ್ಥರು ಆಸ್ಪತ್ರೆಗೆ ಅಲೆದಾಡ್ತಾ ಇದ್ದಾರೆ. ಕೋಳಿ ಫಾರಂ ಗ್ರಾಮಸ್ಥರ ನೆಮ್ಮದಿ ಹಾಳು ಮಾಡ್ತಾ ಇದ್ದು ಕಾರಣ ಅದನ್ನ ಕೂಡಲೇ ತೆರವುಗೊಳಿಸಬೇಕು ಅಂತ ಅವರು ಆಗ್ರಹಿಸಿದರು. ಹಲವು ಮರ ಗಿಡಗಳ ಮರಣ ಹೋಮ ಸಂಬಂಧಪಟ್ಟಂತೆ ಅವರು ಮಾತನಾಡಿ, ಏಪ್ರಿಲ್ 15ರಂದು ಕೋಳಿ ಫಾರಂ ಹತ್ತಿರದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಅದು ಕೋಳಿ ಫಾರಂನ ತ್ಯಾಜ್ಯಕ್ಕೆ ಹಚ್ಚಲಾಗಿದ್ದ ಬೆಂಕಿ ಅವರ ನಿರ್ಲಕ್ಷ್ಯದಿಂದಾಗಿ ಸುತ್ತಲಿನ 10 ಮರ ಮರಗಳಿಗೆ ಹೊತ್ತಿಕೊಂಡು ಭಸ್ಮವಾಗಿದೆ. ಅಲ್ಲದೆ ಕೋಳಿ ಫಾರಂನಿಂದಾಗಿ 10 ಬಗೆಯ ಕ್ರಿಮಿಕೀಟಗಳು ಗ್ರಾಮಕ್ಕೆ ಒಕ್ಕರಿಸಿದ್ದು ಪರಿಣಾಮ ಕೆಲ ಸಾಂಕ್ರಾಮಿಕ ರೋಗಗಳು ತಲೆದೋರಿವೆ. ಹಲವು ಗ್ರಾಮಸ್ಥರು ಅನಾರೋಗ್ಯದಿಂದ ಬಳಲುವಂತಾಗಿದೆ. ಒಟ್ಟಾರೆಯಾಗಿ ಕೋಳಿ ಫಾರಂ ಗ್ರಾಮಸ್ಥರ ನೆಮ್ಮದಿ ಕಡಿಸಿದುಕೊಂಡಿದೆ. ಇದನ್ನೆಲ್ಲ ತಿಳಿದು ಕೂಡ ತಿಳಿಯದಂತಿರುವ ಕಾಮನ್ ಸೆನ್ಸ್ ಇಲ್ಲದ ಫಾರಂ ಮಾಲೀಕ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ಧೋರಣೆ ತಾಳಿರುವುದು ಖಂಡನೀಯವಾಗಿದೆ. ಕಾಮನ್ ಸೆನ್ಸ್ ಇಲ್ಲದ ಕೋಳಿ ಫಾರಂ ಮಾಲೀಕ ಹಾಗೂ ಸಿಬ್ಬಂದಿಯ ಉದ್ದಟತನ ವರ್ತನೆಗೆ ತಕ್ಕ ಶಾಸ್ತಿ ಮಾಡಲಾಗುತ್ತೆ, ಅವರಿಗೆ ನೈತಿಕ ಪಾಠ ಕಲಿಸಲಾಗುತ್ತೆ ಅಂತ ಗ್ರಾಮಸ್ಥರು ಈ ಮೂಲಕ ಎಚ್ಚರಿಸಿದ್ದಾರೆ. ತೆರವುಗೊಳಿಸದಿದ್ದಲ್ಲಿ ಹೋರಾಟ ಎಚ್ಚರಿಕೆ. ಮಾರಕವಾಗಿರುವ ಅನಧಿಕೃತವಾಗಿ ನಿರ್ಮಾಣಗೊಂಡಿರುವ ಕೋಳಿ ಫಾರಂ ಅನ್ನ ತಾಲೂಕಾಡಳಿತ ಹಾಗೂ ಸಂಬಂಧಿಸಿದ ಇಲಾಖಾ ಉನ್ನತಾಧಿಕಾರಿ ತೆರವುಗೊಳಿಸಲು ಕ್ರಮ ಜರುಗಿಸಬೇಕಾಗಿದೆ. ಕೋಳಿ ಫಾರಂನಿಂದ ಗ್ರಾಮಸ್ಥರ ಮೇಲಾಗಬಹುದು ಯಾವುದೇ ದುಷ್ಪರಿಣಾಮಗಳಿಗೆ ಹಾಗೂ ಮರಣಾಂತಿಕ ಹಾನಿಗೆ ಫಾರಂನ ಮಾಲೀಕರು ಹಾಗೂ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ನೇರ ಹೊಣೆ ಅಂತ ಚಿನ್ನಬಸಪ್ಪ ಕಿಡಿಕಾರಿದ್ದಾರೆ. ತಾಲೂಕು ಪಂಚಾಯಿತಿ ಹಾಗೂ ತಾಲೂಕಾಡಳಿತ ಶೀಘ್ರವೇ ಕೋಳಿ ಫಾರಂ ತೆರವಿಗೆ ಅಗತ್ಯ ಕ್ರಮ ಜರುಗಿಸಬೇಕು ಅಂತ ಅವರು ಆಗ್ರಹಿಸಿದರು. ತಿಂಗಳೊಳಗಾಗಿ ಕೋಳಿ ಫಾರಂ ತೆರವುಗೊಳಿಸದಿದ್ದಲ್ಲಿ ರೈತ ಸಂಘ ಗ್ರಾಮಸ್ಥರೊಡಗೂಡಿ ತಾಲೂಕು ಪಂಚಾಯಿತಿ ಕಚೇರಿ ಹಾಗೂ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಧರಣಿ ಮಾಡಲಾಗುತ್ತೆ ಮತ್ತು ನಿರ್ಲಕ್ಷ್ಯ ಧೋರಣೆಯ ಆಡಳಿತ ಅಧಿಕಾರಿಗಳ ವಿರುದ್ಧ ಹಾಗೂ ಉದ್ದಟತನದ ಕೋಳಿ ಫಾರಂ ಮಾಲೀಕರ ವಿರುದ್ಧ ಅಗತ್ಯ ಕಾನೂನು ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಎಂದರು. ಮಾತಾಡಿ ನೀನೇನಾದ್ರು ಮಾತಾಡಿ. ನಾವು ಕೂಡ ಬರಕ್ಕೆ ಇಲ್ಲಿ ಈ ಥರ ಮೆಡಿಸಿನ್ಗಳು ನನ್ನ ಫೋಟೋ ಮೆಡಿಸಿನ್ಗಳು ಆಗ್ತದಾರ, ಅಲ್ಲಿ ಔಷಧಿಗಳು ಆಗ್ತದಾರ. ಇದು ಬೆಂಕಿ ಬೀಳಕ್ಕೆ ಕಾರಣನೇ ಇವು ಕೋಳಿ ಫಾರಮ್ನಾಗ ಮೆಡಿಸಿನ್ ಇಲ್ಲಿ ಬಾ ಮೆಡಿಸಿನ್ಗಳು ತಾಂಬಂದು ಹೊರಗೆ ಒಯ್ಯೋದ್ರಿಂದ ಈ ಥರ ಇದು ದುರ್ಘಟನೆ ಆಗತ್ತೆ. ನೈಟ್ ಟೈಮ್ ರಾತ್ರಿ ಏನಾರ ಆಗಿದ್ರೆ ಇದು ಭಾಳ ಅನಾಹುತ ಆಗ್ತದೆ. ಆ ಕಡೆಗಿಡಿ ಅನಾಹುತ ಆಗ್ತಿತ್ತು. ಇದಕ್ಕೆಲ್ಲ ಕಾರಣ ಇವ್ರ ಹೆಸರು ಏನಂತ ಗೊತ್ತಿಲ್ಲ ನಮಗೆ. ಇಲ್ಲಿ ನನಗಿಡಿಗ ಇವ್ರು ಇದಕ್ಕೆ ಏನು ಆಗ್ತದೆ ಏನು ಬಿಡ್ತದೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಇದ್ರ ಕೆಲಸ ಮಾಡೋರು ಏನು ಹೇಳ್ತದಾರ, ನಿಮ್ಮೂರನ್ನ ಹಚ್ಚಿದಾರ ಅಂತ ಹೇಳ್ತದಾರ. ಅದರಲ್ಲಿ ಮೆಡಿಸಿನ್ ಬಿದ್ದಿದ್ದಾವು, ಅದು ನೋಡ್ರಿ. ಮತ್ತು ಇವರು ಸತತವಾಗಿ ಈಗ 10ರಿಂದ 15 ವರ್ಷದಿಂದ ಇಲ್ಲೇ ಆಗ್ತದಾರ. ಊರು ದೂರ ಇಲ್ಲ, ಅಲ್ಲೇ ಐತಿ ಊರು. ಬೆಂಕಿ ಹಚ್ಚಿರೋದಿಲ್ಲ. ಇಲ್ಲೆಲ್ಲ ಇವ್ರಿಗೆ ಕೋಳಿ ಫಾರಮ್ನವ್ರಿಗೆ ಫೋನ್ ಮಾಡಿದರೆ ಅದು ನಮಗೆ ಗೊತ್ತಿಲ್ಲ, ನಾನು ಫೋನ್ ಮಾಡ್ತೀನಿ ಅಂತ ಅವ್ರು ಹೇಳ್ತದಾರ. ಇದು ವಾಸನೆ ಕೂಡ ಊರಾಗ ಬರ್ತತಿ. ಸಣ್ಣ ಪುಟ್ಟ ಕ್ರಿಮಿಕೀಟಗಳು ನಾಶ ಆಗ್ತಾವೆ. ಸಣ್ಣ ಪುಟ್ಟ ಕ್ರಿಮಿಗಳು ಕೂಡ ಊರಾಗ ಬರ್ತದವು. ಹಿಂಗಾಗಿ ವಾಂತಿ ಭೇದಿ ಹಿಡಿದು ಭಾಳ ಅನಾಹುತಗಳಾಗಿದ್ದಾವೆ. ಈಗ ಆಲ್ರೆಡಿ ಶ್ರೀಕರಯ್ಯ ಅನ್ನತ್ಗೆ ವಾಂತಿ ಭೇದಿ ಹಿಡಿದು ಅಗ್ರಿಬೊಮ್ಮನಹಳ್ಳಿ ಇದರ ಆಸ್ಪತ್ರೆಗೆ ಹಾಕಿದ್ದಾರೆ. ಅದು ಇವ್ರಿಗೆ ಗೊತ್ತಾಕತ್ತ. ಇವ್ರು ಏನಾರು ಬಂದು ಕೇಳಿದರೆ ಇವ್ರು ಡಾಕ್ಟ್ರ್ ಬರಲಿ ಅವ್ರು ಬರಲಿ ಅಂತ ಡಾಕ್ಟ್ರಿಗೆ ಫೋನ್ ಮಾಡಿದರೆ ಇವ್ರು ಏನು ಹೇಳ್ತದಾರ ಅಂದ್ರೆ, ಇಲ್ಲ ನಾನು ನಮ್ಮರಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತಂದು ಹೇಳ್ತದಾರ. ಬಾ ಇವ್ರು ಫಾರ್ಮಿಕ ಇಲ್ಲ ಹಂಗೆ ಹೆಂಗೆ ಹೇಳ್ಕಮ್ಮ ತೆಗಿರಪ್ಪ. ಇದು ಇಲ್ಲ, ಇದು ಫಾರಂ ನೋಡು ಅವ್ರು ಬಾಧೆ ಕೊಟ್ಟಿದ್ದೀರಿ. ಇದು ದಾಖಲೆ ಇಲ್ಲದ ಅವ್ಯವ ಇದು ದಾಖಲೆ ಇಲ್ಲದ ಫಾರಂ. ಇದು ಸಣ್ಣ ಪುಟ್ಟ ಮೆಡಿಸಿನ್ ಆಗಿರ್ಬೋದು, ಇನ್ನೊಂದೇನದ ಹಾಕಿದ್ರಲ್ಲ ಮೆಡಿಸಿನ್ ಅವು ಕೂಡ
ಅಲ್ಲಿ ತೆಗ್ನಾಗ ಹಾಕಿರೋದ್ರಿಂದ ಅದು ಯಾವುದೋ ಕಿಡಿಗೇಡಿಗಳು ಬಂದು ಬೆಂಕಿ ಹಚ್ಚಿದ್ರು ಅಂತ ಇವ್ರು ಹೇಳ್ತದಾರೆ ಫಾರಮ್ನಾಗ. ಇದು ಎಲ್ಲ ಕಾರಣ ಇವರೇ. ಇದು ದೂರ ಇಲ್ಲ ಬೆಂಕಿ, ಒಂದು 10 ಮಾರ್ನೋಟ್ ದೂರ ಇದೆ. ಆ ಕಡೆ ಹಿಂಗೆ ಅಲ್ಲೆಲ್ಲ ಬರಲಾಗ ಊರಾಗ ಕೋಳಿ ಫಾರಮ್ ಆಗಿರೋದ್ರಿಂದ ಊರು ಮುಂದೆ 1 ಕಿಲೋಮೀಟ್ರ್ ದೂರ ಇರ್ಬೇಕದು. ಅದು ಊರು ಹತ್ರ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಹತ್ರ ಇರೋದ್ರಿಂದ ಅಲ್ಲಿ ಬರ್ತಕ್ಕಂಥ ಮೆಡಿಸಿನ್ಗಳು, ಕೆಟ್ಟ ಪದಾರ್ಥಗಳು, ಕೋಳಿ ಸೊತ್ತರ ಕೋಳಿನ ಅಲ್ಲಿ ಗುಂಡಿಗೆ ತಂದು ಗುಂಡ್ಯಾಗ ಹೋಗಿದ್ದಾರೆ. ಆಲ್ರೆಡಿ ಅದು ಏನಂದ್ರೆ ಮೊಟ್ಟೆ ಇಟ್ಟದ ಏನದವಲ್ಲ ಬಾಕ್ಸ್ಗಳು, ತತ್ತಿಗಳು ಅವೆಲ್ಲ ಎಲ್ಲ ಹೋಗಿದ್ದಾರೆ. ಅಲ್ಲಿ ಕಸ ಮಾಡ್ಕೊಂಡು ಬ್ಯಾಸ್ಗಿ ಒಳಗೆ ನಮಗೆ ಇದು ಏನಂದ್ರೆ ಈ ಇದು ವಾಂತಿ ಭೇದಿ ರೀಸೆಂಟಾಗಿ ಕೋಳಿ ಇದು ನಮ್ಮ ಶ್ರೀಕರ ಆಲ್ರೆಡಿ ಆಸ್ಪತ್ರೆಗೆ ಅದಾನ ಅಗರಿ ಬೊಮ್ಮೆ. ಈ ಥರ ಎಲ್ಲ ದುರ್ಘಟನೆ ಆಗಕತ್ತಿದ್ದವು. ಅವ್ರಿಗೆ ಹೇಳಿದ್ರೆ ಎತ್ತೆತ್ಕೊಳಂಗಿಲ್ಲ. ಯಾಕೆ ಎತ್ತೆತ್ಕೊಳಲ್ಲ ಅಂದರೆ ಅವ್ರು ನಮ್ಮೂರು ಎಲ್ಲ ಈಗ 10-15 ಆಡಳಿತ ನೋಡ್ಕೊಂಡಿದ್ದಾರೆ. ಅವನೇನು ಮಾಡ್ತಾನ, ಮತ್ತೆ ಇವ್ರು ಏನು ಮಾತಾಡ್ತಾರ ಏನಿಲ್ಲ, ಆ ಮೆಡಿಸಿನ್ ಎಲ್ಲ ತಂದು ಹಾಕಿ ಅದರಲ್ಲಿ ಸಾಂಕ್ರಾಮಿಕ ರೋಗಗಳು ಎಲ್ಲ ಬಂದು ಮನುಷ್ಯನ ಕಾಡ್ರ ಹರಡಿ ಹುಡುಗರು ವಾಂತಿ ಭೇದಿ ಶುರುವಾಗೈತಿ. ಈಗ ಆಲ್ರೆಡಿ ಶಿಕಾರಪುರ ಮತ್ತು ಆಸ್ಪತ್ರೆಗೆ ಅಲ್ಲಿ ಅದನ್ನೆಲ್ಲ ಆಸ್ಪತ್ರೆಗೆ ಸೇರಿ ಆತನಿಗೆ ಆಲ್ರೆಡಿ ಪೇಷಂಟ್ ಅಲ್ಲಿದೆ ಈಗ ನಾವು ಬೇಕಾರೆ ನೋಡೋ ನಿನ್ನೆ ಬೆಂಕಿ ಹಚ್ಚಿದಾರ. ಯಾಕೆ ಮೆಡಿಸಿನ್ಗಳೆಲ್ಲ ಅಲ್ಲಿ ಸುಟ್ಟಾಕಾಗಿ ನಮ್ಮ ಬೆಂಕಿ ಹಚ್ಚಿದಾನ. ಅಲ್ಲೋ ಬೆಂಕಿ ಹತ್ತಿರ ಒಂದು ಅರ್ಧ ಕಿಲೋಮೀಟರ್ ಸುತ್ತಮುತ್ತ ಅರ್ಧ ಕಿಲೋಮೀಟರ್ ಹೋಗೈತಿ. ಅದನ್ನೇನಾರ ಕೇಳಕ್ ಹೋದ್ರೆ ಅವ್ರೇನಂತ ನಾವು ಹಚ್ಚಿಲ್ಲ ಅಂತಾರೆ. ಪುಂಡ ಪೋಕ್ರು ಬಂದು ನಾಳೆ ಊರಿಗೆ ಬೆಂಕಿ ನಾಳೆ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಏನು ಮಾಡ್ತಾರೆ ಬೇಕಂದ್ರೆ ರಾತ್ರಿ ಟೈಮ್ನಾಗ ಏನಾದ್ರು ಬೇಕಾದ್ರೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ನಾವು ಹೋಗಿ ಊರೆಲ್ಲ ಜನ ಹೋಗಿ ಪೈಪ್ ಹಿಡಿದು ನೀರು ನೆನೆಸಿ ಅವ್ರಿಗೇನು ವ್ಯತ್ಯನಿಲ್ಲ. ನಾವು ಹೋಗಿ ನೆನ್ಸಿ ಬಂದೀವಿ, ಅದನ್ನೆಲ್ಲ ಬಂದೀವಿ. ಕೊಡ ನೀರು ಹಾಕಿ ಪೈಪ್ ಊರ್ ಜನ ಎಲ್ಲ ಹೋಗಿ ಅವೆಲ್ಲ ಮುಖಂಡರು ರೈತರೆಲ್ಲ ಕರ್ಕೊಂಡು ಅವರು ಊರಲ್ಲಿ ಬಂದು ಏನಾಯ್ತು ಏನಿಲ್ಲ ಅಂತಕ್ಕಂಥದ್ದು ಒಟ್ಟಾಗಿಲ್ಲ, ಕೇಳೋದೇ ಇಲ್ಲ. ಅದರಲ್ಲಿ ಅವರು ಕೂಡ್ಲಿಗರಾಗಿರೋದ್ರಿಂದ ನಮ್ಮೂರು ಜನರನ್ನ ಅದು ಪರಿಶೋಧನೆ ಮಾಡಕ್ಕೆ ಅಧಿಕಾರಿಗಳು ಬರ್ಬೇಕು, ಸಂಬಂಧಪಟ್ಟವರು. ಅದು ಊರು ಏನಾಯ್ತು ಅಂತಕ್ಕಂಥದ್ದು ಇಲ್ಲಿ ಅದು ಊರಲ್ಲಿ ಏನಾಗೈತೆ ಅಂದ್ರೆ ಸಣ್ಣ ಪುಟ್ಟ ಮೈ ತಿಂಡಿ ಬರ್ತದಲ್ಲ, ತಿಂಡಿ ಅದು ಕೋಳಿ ಫಾರಮ್ ಆಗಿರೋದ್ರಿಂದ ಎಫೆಕ್ಟ್ ಐತ್ರಿ. ಅದು ಒಟ್ಟಿನಲ್ಲಿ ಏನಂದ್ರೆ ಅದು ಟೋಟಲಾಗಿ ಈಗ ಅಲ್ಲೇ 10 ವರ್ಷದಿಂದಲೂ ಐತಿ. ಅದು ಸಂಬಂಧಪಟ್ಟಂಗೆ ಎಲ್ಲರೂ ಬೇಕಾಗಿ ಒಳಗೆ ಮಾಡ್ಕೊಂಡು ಈಗೀಗ ಆ ಥರ ಮಾಡಕತ್ತಿದ ನೋಡ್ರಿ. ಅಲ್ಲಿ ಕೂಡ ಕೋಳಿದು ಹೊರಗೆ ಹಾಕಿ ಅಲ್ಲಿ ಚರಂಡಿ ಬರ್ತಕ್ಕಂಥ ನೀರು ದನ ಕರ್ಕೊಂಡು ಕುಡಿತಾರೆ ನಮ್ಮೂರಾಗ. ಅದು ಅದಕ್ಕೆ ಹೊರದು ಬರ್ತದೆ. ನೀರಿಗೆ ತೊಂದರೆ ಎಲ್ಲ ಹೊರಗು ಅದಕ್ಕೆ ಬರ್ತದೆ ಚರಂಡಿಗೆ. ನೀರು ಕೂಡ ಅದರಲ್ಲಿ ಊರಲ್ಲಿ ಶೇಖರಣೆ ಮಾಡಿ ಕುಡಿದಾನ ಆ ಕೋಳಿ ಒಗಿತಾರೆ. ಅದರ ಸಣ್ಣ ಪುಟ್ಟ ಮೆಡಿಸಿನ್ ನೀರಾಗ ಹೋಗಿತ್ತಾರ. ಆ ನೀರು ಕುಡಿದು ಸಣ್ಣ ಪುಟ್ಟ ದನ ಕರುಗಳಿಗೆ ಬಂದು ಅದೆಲ್ಲ ದನ ಕರು ಜಾಸ್ತಿ ಒಳಗೆ ಒಟ್ಟ ಊಟನ ಮಾಡಂಗಿಲ್ರಿ ಅಲ್ಲಿ. ಆ ಥರ ಆಗಿದೆ ದುರ್ಘಟನೆ. ಈ ಥರ ಆಗಿರೋದ್ರಿಂದ ಇದನ್ನ ಏನಂತ ಮೇಲಧಿಕಾರಿಗಳಿಗೆ ಅಂತಂದೇಳಿ ನಾವು ರುಚಿಬಂದ ಸರ್ ಅವ್ರಿಗೆ ಹೇಳ್ಕೊಂತೀವಿ. ನನ್ನ ಹೆಸರು ಚನ್ನಬಸಪ್ಪ ಬಣಕಾರ ಅಂತ ಬೊಪ್ಪಲಾಪುರದವರು. ನಾವು ಇದೇ ಗ್ರಾಮಸ್ಥರು. ನಾವು ಮಾತಾಡ್ತಕ್ಕಂಥದ್ದು ಅದಕ್ಕೆ ನಮ್ಮ ಬಸವರಾಜ್ ಆಗಿರ್ಬೋದು, ನಾವು ಬಸವರಾಜ್ ಮಲ್ಲಿಕಾರ್ಜುನ ಆಗಿರ್ಬೋದು, ಉದಯ್ ಕುಮಾರ್ ಗಂಗಪ್ಪ ಆಗಿರ್ಬೋದು, ಆನಂದ ಮಾಲಿಂಗ ಆಗಿರ್ಬೋದು, ನಮ್ಮ ರಾಜಪ್ಪ ಆಗಿರ್ಬೋದು, ಕೋಟೆಪ್ಪ ಆಗಿರ್ಬೋದು, ನಿಮ್ಮ ಭರತ್ ಕುಮಾರ್ ಆಗಿರ್ಬೋದು, ಇವರೆಲ್ಲ ನಾವು ಒಂದು ಇದು ಮಾಡ್ಕೊಂಡು ತಿಳಿಸನ್ನು ಸುದ್ದಿವಾಹಿನಿ ಅಧಿಕಾರಿಗಳಿಗೆ ಬಂದು ಅದನ್ನ ಪರಿಶೋಧನೆ ಮಾಡಿ ಅಂತಂದು ಹೇಳ್ಬಿಟ್ಟು ನಾವು ನಿಮ್ಮ ಪರಿಶೀಲನೆ ಮಾಡಿ ಅದು ಯಾಕೆ ಹಿಂಗಾತು ಅಂತಕ್ಕಂಥದ್ದು
ಅವನ್ನೆಲ್ಲ ಮಾಡ್ಬೇಕು. ಮಾಡಿ ಬಂದು ಪರಿಶೀಲನೆ ಮಾಡಿ ಇಷ್ಟು ವರ್ಷದಿಂದ ಆದ್ರೂ ಒಬ್ಬರು ಅಧಿಕಾರಿಗಳು ಬಂದು ಕುಡಿಯುವ ನೀರಿಗೆ ಕೂಡ ಬರ್ತದೆ ಹಳದಕ್ಕೆ ಬಂದು ಸೇರ್ಕೇನೆ ಹಾಕತ್ತೆ ಅದು ಹೊಡೆದು ಬರ್ತದೆ ಅದಕ್ಕೆ ನೀರು ಹೊಳೆ ನೀರು ಚರಂಡಿ ನೀರು ಅಂತ ಇಲ್ಲಿ ದನ ಕರುಗಳು ಕುಡಿತಾವೆ ನಮ್ಮೂರು ದನ ಕರುಗಳು ಸೇಕರಣೆ ಮಾಡ್ತಾವೆ ಕುಡಿಯೋ ನೀರಿಗೆ ಬರ್ತದೆ ಅವೆಲ್ಲ ಹಲವಾರು ಮೆಡಿಸಿನ್ ತಂದು ಹಾಕಿದಾರೆ ಅದರಲ್ಲಿ